ಧರ್ಮಸ್ಥಳದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆ ಆಗಿದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಸೌಜನ್ಯ ತಾಯಿ ಆಗಮಿಸಿದ್ದಾರೆ. ಸೌಜನ್ಯ ತಾಯಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಅತಿ ದೊಡ್ಡ ಬೆಳವಣಿಗೆ ಇದೆ. ಚಿನ್ನಯ್ಯ ದೂರು ಕೊಡಲು ಬಂದಂತ ಸೌಜನ್ಯ ತಾಯಿ ಕುಸುಮ ಈಗಾಗಲೇ ಎಸ್ಐಟಿ ವಶದಲ್ಲಿರುವಂತಹ ಆರೋಪಿ ಚಿನ್ನಯ್ಯ ವಿರುದ್ಧ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ ಕುಸುಮಾವತಿ. ಸೌಜನ್ಯ ಕೇಸ್ನಲ್ಲಿ ಚಿನ್ನಯ್ಯ ವಿಚಾರಣೆ ಮಾಡುವಂತೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸೌಜನ್ಯ ಹೆಣ ತೆಗೆದುಕೊಂಡು ಹೋಗಿದ್ದನ್ನ ನೋಡಿದ್ದೀನಿ ಅಂತ ಚಿನ್ನಯ್ಯ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಂತಹ ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ವಿಚಾರಣೆಗೆ ಒಳಪಡಿಸಿ ಅಂತ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಎಸ್ಐಟಿ ಕಚೇರಿಗೆ ಬರುವಂತಹ ಸಂದರ್ಭದ ವಿಜುವಲ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮೊನ್ನೆಯಷ್ಟೇ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿರುವಂತಹ ಸಂದರ್ಶನದಲ್ಲಿ, ಅಂದ್ರೆ ಎಸ್ಐಟಿಗೆ ಹೋಗೋದಕ್ಕಿಂತಲೂ ಮೊದಲು ಕೊಟ್ಟಿದ್ದಂತಹ ಸಂದರ್ಶನ, ಮೊನ್ನೆಯಷ್ಟೇ ಅದನ್ನು ರಿಲೀಸ್ ಮಾಡಲಾಗಿತ್ತು. ಆ ಸಂದರ್ಶನದಲ್ಲಿ ಈ ವಿಚಾರಗಳನ್ನ ಚಿನ್ನಯ್ಯ ಹೇಳ್ಕೊಂಡಿದ್ದ. ಈಗ ಆ ಹೇಳಿಕೆಯ ಆಧಾರದಲ್ಲಿ ಚಿನ್ನಯ್ಯನ ವಿರುದ್ಧ ದೂರನ್ನ ಕೊಡೋದಕ್ಕೆ ಎಸ್ಐಟಿ ಕಚೇರಿಗೆ ಸೌಜನ್ಯ ತಾಯಿ ಆಗಮಿಸಿರೋದು. ಆ ಸಂದರ್ಭದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸೌಜನ್ಯ ಕೇಸ್ನಲ್ಲಿ ಚಿನ್ನಯ್ಯನನ್ನ ವಿಚಾರಣೆ ಮಾಡಿ ಅಂತ ದೂರನ್ನ ಕೊಡೋದಕ್ಕೆ ಈಗ ಕುಸುಮ ಆಗಮಿಸಿದ್ದಾರೆ. ಸೌಜನ್ಯ ತಾಯಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಡೆವಲಪ್ಮೆಂಟ್, ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಸೌಜನ್ಯ ತಾಯಿ. ಚಿನ್ನಯ್ಯನ ವಿರುದ್ಧ ದೂರನ್ನ ಕೊಡೋದಕ್ಕೆ ಸೌಜನ್ಯ ತಾಯಿ ಕುಸುಮ ಆಗಮಿಸಿದ್ದಾರೆ. ಎಸ್ಐಟಿ ವಶದಲ್ಲಿರುವಂತಹ ಚಿನ್ನಯ್ಯ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿರುವಂತಹ ಸಂದರ್ಶನದ ಸಂದರ್ಭದಲ್ಲಿ ಸೌಜನ್ಯ ಹೆಣವನ್ನ ತೆಗೆದುಕೊಂಡು ಹೋಗಿರೋದನ್ನ ನೋಡಿದ್ದೆ ಅನ್ನುವಂಥ ಮಾತನ್ನ ಚಿನ್ನಯ್ಯ ಹೇಳಿಕೊಂಡಿದ್ದ. ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಹೇಳಿಕೆಯನ್ನ ನೀಡಿರುವಂತಹ ಚಿನ್ನಯ್ಯ ಈ ಹೇಳಿಕೆಯನ್ನ ಆಧರಿಸಿ ವಿಚಾರಣೆಗೆ ಒಳಪಡಿಸಿ ಅಂತ ದೂರನ್ನ ಕೊಡೋದಕ್ಕೆ ಸೌಜನ್ಯ ತಾಯಿ ಕುಸುಮ ಮುಂದಾಗಿದ್ದಾರೆ. ಎಸ್ಐಟಿ ಕಚೇರಿ ಮುಂದೆ ಬಂದಿದ್ದಾರೆ. ಈಗ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಚಿನ್ನಯ್ಯ ವಿರುದ್ಧ ದೂರನ್ನ ಕೊಡೋದಕ್ಕೆ ಆಗಮಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಇದೀಗ ಮತ್ತೊಂದು ಅತ್ಯಂತ ಪ್ರಮುಖವಾಗಿರುವಂತಹ ಡೆವಲಪ್ಮೆಂಟ್ ಆಗಿದೆ. ಸೌಜನ್ಯ ತಾಯಿ ಈಗ ಚಿನ್ನಯ್ಯನ ವಿರುದ್ಧ ದೂರನ್ನು ಕೊಡೋದಕ್ಕೆ ಮುಂದಾಗಿರೋದು ಯೂಟ್ಯೂಬ್ ಸಂದರ್ಶನಕ್ಕೆ ಸಂಬಂಧಪಟ್ಟಂತೆ ನೀಡಿದಂತ ಹೇಳಿಕೆಯನ್ನ ಆಧರಿಸಿ. ಏನ್ ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ? ಮಧುಕರ್, ಖಂಡಿತವಾಗ್ಲೂ ಕೂಡ ಈ ಪ್ರಕರಣ ಏನಿದೆ, ಬುರುಡೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಊತಿಟ್ಟ ಪ್ರಕರಣ ದಿನಕ್ಕೊಂದು ತಿರುವನ್ನು ಕೂಡ ಪಡಿತಿರುವಂತದ್ದು. ಇವತ್ತು ಕೂಡ ಮಹತ್ವದ ತಿರುವು ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿರುವಂತದ್ದು. ಆಗಮಿಸಿ ಆರೋಪಿ ಚಿನ್ನಯ್ಯನ ವಿರುದ್ಧ ಒಂದು ದೂರನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗಿದ್ರು. ಆದರೆ ಎಸ್ಐಟಿ ಅಧಿಕಾರಿಗಳು ಯಾವುದೇ ಪೂರ್ವ ಅನುಮತಿ ಇಲ್ಲದೆ, ಪೂರ್ವ ಸೂಚನೆ ಇಲ್ಲದೆ ಎಸ್ಐಟಿ ಕಚೇರಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಅವರಿಗೆ ದೂರನ್ನು ಕೊಡ್ಲಿಕ್ಕೆ ಅವಕಾಶವನ್ನು ಕೂಡ ಕೊಡ್ಲಿಲ್ಲ. ನಿಮಗೆ ನಾವು ಫೋನ್ ಕರೆ ಮಾಡ್ತೀವಿ, ತದನಂತರ ಬಂದು ದೂರನ್ನು ಸಲ್ಲಿಸಿ ಅಂತ ಹೇಳಿ ಅವರನ್ನ ಈಗ ಇಲ್ಲಿಂದ ಎಸ್ಐಟಿ ಕಚೇರಿಯಿಂದ ವಾಪಸ್ ಕಳಿಸಿರುವಂತದ್ದು. ನಾವು ದೂರವಾಣಿ ಕರೆ ಮಾಡಿದ ನಂತರ ನೀವು ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರನ್ನು ಕೊಡಿ ಅಂತ ಹೇಳಿ ಅವರನ್ನು ವಾಪಸ್ ಕಳಿಸಿದ್ದಾರೆ. ಅವರ ದೂರು ಇಷ್ಟೇನೆ. ಅವರ ಒಂದು ದೂರಿನ ಪ್ರತಿಯನ್ನು ಕೂಡ ಹಿಡಿದುಕೊಂಡು ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು. ಯೂಟ್ಯೂಬ್ ಸಂದರ್ಶನದಲ್ಲಿ ಚಿನ್ನಯ್ಯ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. 2012ರ ಹೊತ್ತಿನಲ್ಲಿ ನಡೆದಂತಹ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಸಾಕ್ಷಿಯಾಗಿ ಆತ ಯೂಟ್ಯೂಬ್ ಸಂದರ್ಶನದ ವೇಳೆಯಲ್ಲಿ ಹೇಳಿದ್ದು, ಆ ಹೆಣವನ್ನು ಎತ್ತಿಕೊಂಡು ಹೋಗುವಾಗ ನಾನು ನೋಡಿದ್ದೆ ಅಂತ ಹೇಳಿ ಯೂಟ್ಯೂಬ್ನ ಸಂದರ್ಶನದಲ್ಲಿ ಆತ ಹೇಳಿದ್ದ. ಅದನ್ನ ನೋಡಿ
ನೋಡಿದಂತ ಸೌಜನ್ಯ ತಾಯಿ ಕುಸುಮಾವತಿ ಅವರು ಇಂದು ಆತನ ವಿರುದ್ಧ ಒಂದು ದೂರನ್ನು ಕೂಡ ಸಲ್ಲಿಸಲಿಕ್ಕೆ ಬಂದಿರುವಂತದ್ದು. ಈತನನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕು, ಸೌಜನ್ಯ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತೆ ಮರುತನಿಖೆಗೆ ನಡೆಸಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಲಿಕ್ಕೆ ಬಂದಿರುವಂತದ್ದು. ಆದರೆ ಗೃಹ ಸಚಿವರು ಈಗಾಗಲೇ ಇದರ ಬಗ್ಗೆ ಸ್ಪಷ್ಟವಾದಂತಹ ಅಭಿಪ್ರಾಯವನ್ನು ಕೂಡ ಹೇಳಿರುವಂತದ್ದು. SIT ತನಿಖೆಯಲ್ಲಿ ಸೌಜನ್ಯ ಪ್ರಕರಣವನ್ನು ಮತ್ತೆ ಮರುತನಿಖೆಗೆ ಅವಕಾಶ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಕೂಡ ಗೃಹ ಸಚಿವರು ಹಿಂದೆನೇ ಸ್ಪಷ್ಟಪಡಿಸಿದ್ರು. ಇವತ್ತು ಮತ್ತೆ ಚಿನ್ನಯ್ಯನ ವಿರುದ್ಧ ದೂರು ಸಲ್ಲಿಸಲಿಕ್ಕೆ ಕುಸುಮಾವತಿಯವರು ಆಗಮಿಸಿದ್ರು. ಆದರೆ ಕುಸುಮಾವತಿ ಅವರಿಗೆ ಸಮಯ ಈಗ ನಿಗದಿಯಾಗಿಲ್ಲ. ತದನಂತರ SIT ಅಧಿಕಾರಿಗಳು ತಿಳಿಸಿದ ನಂತರ ಮತ್ತೊಮ್ಮೆ SIT ಕಚೇರಿಗೆ ಆಗಮಿಸಿ ದೂರು ಕೊಡುವ ಸಾಧ್ಯತೆ ಇರುವಂತದ್ದು. ಮಧುಕರ್, ಕಿರಣ್, ಅಂದ್ರೆ ಯಾವ ವಿಚಾರಗಳನ್ನ ಈ ಒಂದು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಅಂದ್ರೆ ಮಾಧ್ಯಮಗಳ ಜೊತೆಗೆ ಮಾತಾಡೋದಕ್ಕೂ ಕೂಡ ಈ ಸಂದರ್ಭದಲ್ಲಿ ಮುಂದಾಗಿಲ್ವಾ ಅವರು? ಮಧುಕರ್, ಈವರೆಗೂ ಕೂಡ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಮಾಧ್ಯಮದವರಿಗೆ ನೀಡಿಲ್ಲ. ಆದರೆ SIT ಅಧಿಕಾರಿಗಳಿಗೆ ಅಂದ್ರೆ ದೂರನ್ನು ಕೂಡ ಸಲ್ಲಿಸಲಿಕ್ಕೆ ಅವರು ಆಗಮಿಸಿದ್ರು. ಆದರೆ SIT ಕಚೇರಿಗೆ ಆಗಮಿಸುವಂತ ಯಾವುದೇ ಸೂಚನೆಯನ್ನು ಕೂಡ ಯಾರಿಗೂ ಕೂಡ ನೀಡಿರಲಿಲ್ಲ. ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗಾಗಲಿ ಯಾವುದೇ ಪೂರ್ವಾನುಮತಿ ಇಲ್ಲದೆ ಅವರು SIT ಕಚೇರಿಗೆ ಬಂದಿದ್ದು. ಆದರೆ ದೂರಿನ ಪ್ರತಿಯಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಅಂತ ಈಗಷ್ಟೇ ತಿಳಿದು ಬಂದಿರುವಂತದ್ದು. ಚಿನ್ನಯ್ಯ ಒಂದು ಖಾಸಗಿ ಅಂದ್ರೆ ಯೂಟ್ಯೂಬ್ನಲ್ಲಿ ಸಂದರ್ಶನದ ವೇಳೆಯಲ್ಲಿ ನಾನು ಕೆಲಸ ಮಾಡುವಂತ ವೇಳೆಯಲ್ಲಿ ಸೌಜನ್ಯ ಹತ್ಯೆ ಆಯಿತು, ಹತ್ಯೆ ಮತ್ತು ಅತ್ಯಾಚಾರದ ಘಟನೆಯನ್ನು ಅವನು ವಿವರಿಸುತ್ತಾ ಯೂಟ್ಯೂಬ್ನಲ್ಲಿ ಆಕೆಯ ಹೆಣವನ್ನು ಹೊತ್ತುಕೊಂಡು ಹೋಗುವಾಗ ನಾನು ನೋಡಿದ್ದೆ ಅಂತ ಹೇಳಿ ಯೂಟ್ಯೂಬ್ನಲ್ಲಿ ಸಂದರ್ಶನದಲ್ಲಿ ಹೇಳಿರುವಂತದ್ದು. ಅದನ್ನೇ ಆಕೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಆ ಕಂಪ್ಲೇಂಟ್ ಕಾಪಿಯಲ್ಲಿ ಬರೆದುಕೊಂಡು ಬಂದಿರುವಂತದ್ದು. ಈತನನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕು, ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಮರುತನಿಖೆ ಮಾಡಬೇಕು ಅನ್ನೋ ನಿಗದಿ ಮಾಡ್ತೀವಿ, ಅದಾದ ನಂತರ ಬನ್ನಿ ಅನ್ನುವಂತ ವಿಚಾರವನ್ನ SIT ಹೇಳ್ಕೊಂಡಿರೋದು. ಅಂದ್ರೆ ಕುಸುಮ ಅವರು ಅಲ್ಲೇ ಇದ್ದಾರಾ ಅಥವಾ ಮನೆಗೆ ವಾಪಸ್ ಆಗಿದ್ದಾರೆ, ಹೇಗೆ? ಬೆಳ್ತಂಗಡಿ SIT ಕಚೇರಿ ಆವರಣದಿಂದ ಈಗಷ್ಟೇ ತೆರಳಿರುವಂತದ್ದು. SIT ಅಧಿಕಾರಿಗಳು ನಾವು ನಿಮಗೆ ನೀಡಿದಂತ ಸಮಯದಲ್ಲಿ ಆಗಮಿಸಿ ಅಂತ ಹೇಳಿ ಅವರ ಫೋನ್ ನಂಬರ್ ಅನ್ನು ತೆಗೆದುಕೊಂಡು ಈಗ ಕಳಿಸಿದ್ದಾರೆ. ಈಗ ಅವರು ಮನೆಗೆ ವಾಪಸ್ ತೆರಳಿದ್ದಾರೆ ಅಂತ ಈಗ ತಿಳಿದು ಬಂದಿರುವಂತದ್ದು. ಅವರು ಫೋನ್ ಮಾಡಿದ ನಂತರ ಅಂದ್ರೆ SIT ಅಧಿಕಾರಿಗಳು ಫೋನ್ ಮಾಡಿದ ನಂತರ ಮತ್ತೊಮ್ಮೆ SIT ಕಚೇರಿಗೆ ಆಗಮಿಸುವಂತ ಸಾಧ್ಯತೆ ಇರುವಂತದ್ದು. ಬಂದು ಅವರು ಚಿನ್ನಯ್ಯನ ವಿರುದ್ಧ ದೂರನ್ನು ಕೂಡ ಸಲ್ಲಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮಧುಕರ್, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.